ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಾಬ್ ಆಸ್ಪಿರೆಂಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ದಿನಾಂಕ 1/9/2024ರಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಕಂಡಕ್ಟ್ ಮಾಡಲಾದ BMTC ಕಂಡಕ್ಟರ್ ಈ ಹುದ್ದೆಗಳ ಒಂದು ಸ್ಪೆಸಿಫಿಕ್ ಪೇಪರ್ ಅಂದರೆ ಪೇಪರ್ 2ನಲ್ಲಿ ಕಂಪ್ಯೂಟರ್ ಸೆಕ್ಷನ್ದು ಎಷ್ಟು ಕ್ವಶನ್ಸ್ ಇದೆಯಲ್ಲ ಅದೊಂದು ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ವಿಡಿಯೋವನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಫ್ರೆಂಡ್ಸ್, ಇದರಲ್ಲಿ ಫಸ್ಟ್ ಆನ್ಸರ್ ಕ್ವಶನ್ ಬಂದುಬಿಟ್ಟು ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಆರ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಓಕೆ, ಸೊ ಆಪ್ಷನ್ ಬಂದುಬಿಟ್ಟು ಲೆವೆಲ್ 1 L1 cache is present inside the CPU. Second statement, level 2 L2 cache is situated at the motherboard of the computer system. ಮೂರನೇ ಸ್ಟೇಟ್ಮೆಂಟ್, ಕ್ಯಾಶೆ ಮೆಮರಿ ಸ್ಟೋರ್ ಡೇಟಾ ಫಾರ್ ಟೆಂಪ್ರರಿ ಯೂಸ್. ಸೊ ಫ್ರೆಂಡ್ಸ್, ಇದು ಫಸ್ಟ್ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಇದೆ, ಕ್ಯಾಶೆ ಈಸ್ ಪ್ರೆಸೆಂಟ್ ಇನ್ಸೈಡ್ ದ CPU. ಸೆಕೆಂಡ್ ಆಪ್ಷನ್ ಸುದ ಕರೆಕ್ಟ್ ಇದೆ, ಕ್ಯಾಶೆ ಈಸ್ ಸಿಚುವೇಟೆಡ್ ಇನ್ ದ ಮದರ್ ಬೋರ್ಡ್ ಆಫ್ ಕಂಪ್ಯೂಟರ್ ಸಿಸ್ಟಮ್. ಹಾಗೂ ಥರ್ಡ್ ಆಪ್ಷನ್ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಇದೆ, ಕ್ಯಾಶೆ ಮೆಮರಿ ಸ್ಟೋರ್ಸ್ ಡೇಟಾ ಫಾರ್ ಟೆಂಪ್ರರಿ ಯೂಸ್ ಅಂತ. ಸೊ ಕರೆಕ್ಟ್ ಆನ್ಸರ್ ಈಸ್ ಫಸ್ಟ್ ಒನ್, A, B and C all are correct. So the next question is which of the following is not a data scanning device ಅಂತ ಇದೆ. ಸೊ ಇದರಲ್ಲಿ ಫ್ರೆಂಡ್ಸ್ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಟಚ್ ಸ್ಕ್ರೀನ್. ಇದು ಒಂದು ಡೇಟಾ ಸ್ಕ್ಯಾನಿಂಗ್ ಡಿವೈಸನ್ನು ಆಗಿರೋದಿಲ್ಲ. OCR OMR ಬಾರ್ಕೋಡ್ನಿಂದ ಇವೆಲ್ಲ ಡೇಟಾ ಸ್ಕ್ಯಾನಿಂಗ್ ಡಿವೈಸಸ್ ಆಗಿರುತ್ತವೆ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ಮ್ಯಾಚ್ ದ ಫಾಲೋವಿಂಗ್ SMPS CPU HDD ಮದರ್ ಬೋರ್ಡ್. ಓಕೆ, ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ ನೋಡಿ ಫ್ರೆಂಡ್ಸ್, ಇದು SMPS ಅಂದರೆ ಸಪ್ಲೈ ಪವರ್ ಟು ವೇರಿಯಸ್ ಪಾರ್ಟ್ ಆಫ್ ಕಂಪ್ಯೂಟರ್ ಅಂತ ಹೇಳ್ತೀವಿ. CPU ಅಂದರೆ ಅರಿಥ್ಮೆಟಿಕ್ ಆ್ಯಂಡ್ ಲಾಜಿಕಲ್ ಆಪರೇಷನ್ಸ್ ಇರುತ್ತವೆ. HDD ಅಂದರೆ ಹಾರ್ಡ್ ಡಿಸ್ಕ್ ಡ್ರೈವ್, ಇದು ಡೇಟಾ ಸ್ಟೋರೇಜ್ ಆಗುತ್ತದೆ. ಮದರ್ ಬೋರ್ಡ್ ಟು ಹೌಸ್ ವೇರಿಯಸ್ ಕಾಂಪೊನೆಂಟ್ಸ್ ಆಫ್ ದ ಕಾಂಪೊನೆಂಟ್. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ 1 ಫಸ್ಟ್ ಆಗಿರುತ್ತದೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಪರೇಟಿಂಗ್ ಸಿಸ್ಟಮ್ ಇನ್ಕ್ಲೂಡ್ಸ್ MS-DOS. ಸೊ ಇದಕ್ಕೆ ನೇರವಾಗಿ ಆನ್ಸರ್ ಬಂದುಬಿಟ್ಟು ವಿಂಡೋಸ್ ಇರುತ್ತದೆ. MS-DOS ಇರುವುದು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ವರ್ಕ್ ಆಗುತ್ತದೆ. ಫ್ರೆಂಡ್ಸ್, ಇದು ನಾನು ಇಂಗ್ಲೀಷ್ನಲ್ಲಿ ಇರುವಂತಹ ಕ್ವಶನ್ಸನ್ನು ಅಷ್ಟೇ ಸಾಲ್ವ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್, ವೆನ್ ದ ಔಟ್ಪುಟ್ ಆಫ್ ಆ್ಯಂಡ್ ಗೇಟ್ ಈಸ್. ಫ್ರೆಂಡ್ಸ್, ಇದು ಆ್ಯಂಡ್ ಗೇಟ್ ಅಪ್ಪ ಅಂತಂದರೆ ನಾವು ಮಲ್ಟಿಪ್ಲಿಕೇಶನನ್ನು ಯೂಸ್ ಮಾಡ್ತೀವಿ. ಓಕೆ, ಮಲ್ಟಿಪ್ಲಿಕೇಶನ್. ಓಕೆ, ಸೊ ಇಲ್ಲಿ ನೋಡಿ ಏನಾಗುತ್ತೆ, ಫಸ್ಟ್ ಆಪ್ಷನ್ ಓನ್ಲಿ ಇಫ್ ಬೋತ್ ಇನ್ಪುಟ್ಸ್ ಆರ್ 1. ಔಟ್ಪುಟ್ 1 ಬರಬೇಕಾದ್ರೆ 0 ಇಂಟು 0 ಮಾಡಿದರೆ 0. ಓಕೆ, ಮತ್ತು ಓನ್ಲಿ ಇಫ್ ಎನಿ ಒನ್ ಆಫ್ ದ ಇನ್ಪುಟ್ ಈಸ್ 0. 1 ಇನ್ಪುಟ್ ಅಂದರೆ 1 ಇಂಟು 1 ಇನ್ಪುಟ್ 0 ಮಾಡಿದರೆ ಆನ್ಸರ್ ಕೂಡ 0 ಆಗುತ್ತದೆ. ಓನ್ಲಿ ಇಫ್ ಬೋತ್ ಇನ್ಪುಟ್ಸ್ ಆರ್ 1. ಬೋತ್ ಇನ್ಪುಟ್ಸ್ ಅಂದರೆ ಎರಡು ಇನ್ಪುಟ್ಸನ್ನು 1 ಇಂಟು 1 ಅಂದರೆ 1. ಓನ್ಲಿ ಇಫ್ ಒನ್ ಆಫ್ ದ ಇನ್ಪುಟ್ ಈಸ್ 1 ಅಂದರೆ ಮತ್ತೆ ಯಾವುದಾದ್ರು ಒಂದು ಇನ್ಪುಟ್ ಏನಿದೆಯಲ್ಲ, ಒಂದು 0 1 1 ತೊಗೊಂಡ್ರೆ ಆನ್ಸರ್ ಕೂಡ 0 ಆಗುತ್ತದೆ. ಔಟ್ಪುಟ್ ನಮಗೆ 1 ಬರಬೇಕಾದ್ರೆ 1 ಇಂಟು 1 ಅಂದರೆ ಓನ್ಲಿ ಇಫ್ ಬೋತ್ ಇನ್ಪುಟ್ಸ್ ಆರ್ 1. Next question is which of the following is a quick and clear method of communication. Face to face informal communication ಗೆ ನಾವು ಕ್ವಿಕ್ ಆ್ಯಂಡ್ ಕ್ಲಿಯರ್ ಮೆಥಡ್ ಆಫ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ವೆನ್ ವಿ ಎಫೆಕ್ಟಿವ್ಲಿ ಕಮ್ಯುನಿಕೇಟ್ ವರ್ಬಲಿ ವಿ ಶುಡ್ ಯೂಸ್, ಅಂದರೆ ನಾವು ಎಫೆಕ್ಟಿವ್ಲಿ ಕಮ್ಯುನಿಕೇಟ್ ಏನು ಮಾಡ್ತಾ ಇದ್ದೀವಲ್ಲ ಆ ಟೈಮಲ್ಲಿ ಸಿಂಪಲ್ ವರ್ಡ್ಸನ್ನು ನಾವು ಯೂಸ್ ಮಾಡಬೇಕಾಗುತ್ತದೆ, ಸೊ ದ್ಯಾಟ್ ಅದರ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆರಿ ಈಸಿಲಿ. ನೆಕ್ಸ್ಟ್ ಕ್ವಶನ್ ಈಸ್ ಎನ್ಕ್ರಿಪ್ಷನ್ ಈಸ್ ಅ ಪ್ರಾಸೆಸ್ ಆಫ್. ಸೊ ಎನ್ಕ್ರಿಪ್ಷನ್ ಅಂದರೆ ಒಂದು ಕಂಟೆಂಟಿಗೆ ಏನಿದೆಯಲ್ಲ ನಾವು ಅದು ಒಂದು ಎನ್ಕ್ರಿಪ್ಷನ್ ಮಾಡಿದ್ರೆ ಅಂತ ಹೇಳ್ತೀವಿ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಹೇಳ್ತೀನಿ ನಾನು, ಕನ್ವರ್ಟಿಂಗ್ ಪ್ಲೇನ್ ಟೆಕ್ಸ್ಟ್ ಟು ಸಿಫರ್ ಟೆಕ್ಸ್ಟ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು 79, ಡ್ಯಾಶ್ ಈಸ್ ದ ಅನ್ಈವನ್ ಡಿಲೇ ಇನ್ ದ ಆಡಿಯೋ ವಿಡಿಯೋ ಡೇಟಾ ಪ್ಯಾಕೆಟ್ಸ್ ಡೆಲಿವರಿ. ಡೇಟಾ ಪ್ಯಾಕೆಟ್ಸ್ ಡೆಲಿವರಿ ಅಂದರೆ ಇದು ಕಮ್ಯುನಿಕೇಷನ್ನಲ್ಲಿ ನಾವು ಯೂಸ್ ಮಾಡ್ತಾ ಇರೋದು. ಸೊ ಇದು ಕರೆಕ್ಟ್ ಆಪ್ಷನ್ ಜಿಟ್ಟರ್ ಅಂತ ಹೇಳ್ತೀವಿ. ಸೊ ಇದೊಂದು ನಮ್ಮ ಆಡಿಯೋ ಅಥವಾ ವಿಡಿಯೋ ಡೇಟಾ ಪ್ಯಾಕೆಟ್ಸನ್ನು ಡಿಲೇ ಮಾಡೋದರಲ್ಲಿ ಯೂಸ್ ಆಗುತ್ತದೆ, ಜಿಟ್ಟರ್. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್. ಮತ್ತು ಇದ್ರ ಮೇಲೆ ಒಂದು ಕ್ವಶನ್ ಇದೆ ಫ್ರೆಂಡ್ಸ್, ಜಿಟ್ಟರ್ ಪ್ರೋಟೋಕಾಲ್ ಸಿಂಪ್ಲೆಕ್ಸ್ ಟ್ರಾನ್ಸಿಷನ್ ಮೀಡಿಯಮ್ ಅಂತ ಹೇಳ್ತೀವಿ. ಇದು ಸೈಡ್ ಸೆಟ್ ಆಫ್ ರೂಲ್ಸ್ ಡಿಲೇ ಇನ್ ಪ್ಯಾಕೆಟ್ಸ್ ಅರೈವಲ್ ಫಿಸಿಕಲ್ ಪಾತ್ ಯೂನಿಡೈರೆಕ್ಷನಲ್.
ಸೊ ಜಸ್ಟ್ ನಾವು ನೋಡಿದೆವು ಜಿಟರ್ ಅಂದರೆ ಡಿಲೇ ಇನ್ ಪ್ಯಾಕೆಟ್ಸ್ ಅರೈವಲ್, ಪ್ರೋಟೋಕಾಲ್ಸ್ ಅಂದರೆ ಸೆಟ್ ಆಫ್ ರೂಲ್ಸ್ ಇರುತ್ತದೆ, ಸಿಂಪ್ಲೆಕ್ಸ್ ಅಂದರೆ ಯೂನಿಡೈರೆಕ್ಷನಲ್, ಟ್ರಾನ್ಸಿಷನ್ ಮೀಡಿಯಮ್ ಅಂದರೆ ಫಿಸಿಕಲ್ ಪಾತ್. ಸೊ ಇದನ್ನು ಕರೆಕ್ಟಾಗಿ ನೀವು ನೋಡ್ಕೋಬೇಕಾದ್ರೆ ಆಪ್ಷನ್ ಬಂದುಬಿಟ್ಟು ಥರ್ಡ್ ಆಪ್ಷನ್ನೇ ಕರೆಕ್ಟ್ ಆಗಿರ್ತದೆ. ನೆಕ್ಸ್ಟ್ ದ ಟೋಟಲ್ ನಂಬರ್ ಆಫ್ ರೋಸ್ ಪ್ರೆಸೆಂಟ್ ಇನ್ ಅ ಟೇಬಲ್ ಈಸ್ ಕಾಲ್ಡ್ ಆ್ಯಸ್, ಟೇಬಲ್ನಲ್ಲಿ ಟೋಟಲ್ ನಂಬರ್ ಆಫ್ ಓನ್ಲಿ ರೋಸ್, ಸೊ ಅದಕ್ಕೆ ಏನು ಅಂತೀವಿ ನಾವು ಕಾರ್ಡಿನಾಲಿಟಿ ಅಂತ ಹೇಳ್ತೀವಿ. ಆಪ್ಷನ್ 3 ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಈಸ್ ವಾಟ್ ಈಸ್ ದ ರಿಲೇಷನ್ಶಿಪ್ ಕಾಲ್ಡ್ ವೆನ್ ಇಟ್ಸ್ ಮೇಂಟೈನ್ ಬಿಟ್ವೀನ್ ಟೂ ಎಂಟಿಟೀಸ್, ಟೂ ಎಂಟಿಟೀಸ್ ಅಂದರೆ ಬೈನರಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ಈಸ್ ಡ್ಯಾಟ್ ಡ್ಯಾಶ್ ಈಸ್ ದ ಪ್ರೋಸೆಸ್ ಆಫ್ ಫೈಂಡಿಂಗ್ ಎರರ್ ಇನ್ ಅ ಸಾಫ್ಟ್ವೇರ್ ಕೋಡ್, ಸಾಫ್ಟ್ವೇರ್ ಕೋಡ್ನಲ್ಲಿ ಇರುವಂತಹ ಎರರ್ಸನ್ನು ಫೈಂಡ್ ಮಾಡೋ ಪ್ರೋಸೆಸ್ಸಿಗೆ ನಾವೇನು ಹೇಳ್ತೀವಿ ಡಿಬಗ್ಗಿಂಗ್ ಅಂತ ಹೇಳ್ತೀವಿ. ಹ್ಯಾಕಿಂಗ್ ಅಲ್ಲ, ಕಂಪೈಲಿಂಗ್ ಅಲ್ಲ, ಟೆಸ್ಟಿಂಗ್ನೂ ಅಲ್ಲ, ಡಿಬಗ್ಗಿಂಗ್ ಅಂತ ಹೇಳ್ತೀವಿ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ವಾಟ್ ಈಸ್ ದ ಕಂಪ್ಯೂಟರ್ ಟರ್ಮಿನಾಲಜಿ ಫಾರ್ ಲಾಗಿನ್ ನೇಮ್ ಆ್ಯಂಡ್ ಪಾಸ್ವರ್ಡ್ ವೆರಿಫಿಕೇಷನ್. ನಾವು ಎಲ್ಲೇ ಒಂದು ಸಾಫ್ಟ್ವೇರ್ನಲ್ಲಿ ಲಾಗಿನ್ ಮಾಡಬೇಕಾದ್ರೆ ಅಲ್ಲಿ ನಾವು ಫಸ್ಟ್ ಲಾಗಿನ್ನಲ್ಲಿ ಯೂಸರ್ ನೇಮ್ ಎಂಟರ್ ಮಾಡ್ತೀವಿ, ನೆಕ್ಸ್ಟ್ ಪಾಸ್ವರ್ಡ್ ಎಂಟರ್ ಮಾಡ್ತೀವಿ, ಆಮೇಲೆ ಅಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡ್ತೀವಿ. ಸೊ ಇದಕ್ಕೆ ಒಂದು ಇದು ಎಷ್ಟು ಮಾಡೋ ಸಲುವಾಗಿ ಅಥೆಂಟಿಕೇಷನ್ ಅಂತ ಕಂಪ್ಯೂಟರ್ ಇದೊಂದು ಟರ್ಮಿನಾಲಜಿ ಹೇಳ್ತೀವಿ. ಕ್ವಿಕ್ ಹೀಲ್, ನಾರ್ಟನ್, ಸ್ಮಾರ್ಟ್ ಡಾಗ್ ಮತ್ತು ಮ್ಯಾಕ್ಫಿ, McAfee ಆರ್ ದ ಎಕ್ಸಾಂಪಲ್ಸ್ ಆಫ್, ಇವೆಲ್ಲ ಏನಿದೆ ಫ್ರೆಂಡ್ಸ್ ಇದು ಆ್ಯಂಟಿವೈರಸ್ ನೇಮ್ಸ್ ಇದೆ. ಇವೆಲ್ಲ ಕ್ವಿಕ್ ಆ್ಯಂಟಿವೈರಸ್ ಇರುತ್ತವೆ ಕಂಪ್ಯೂಟರ್ ಸಿಸ್ಟಮ್ದು. ಡ್ಯಾಟ್ ಡ್ಯಾಶ್ ಕ್ಯಾನ್ ಸರ್ವ್ ಅಪ್ ಟು 50,000 ಯೂಸಸ್ ಅಟ್ ದ ಸೇಮ್ ಟೈಮ್. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಮೇನ್ ಫ್ರೇಮ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಆ್ಯನ್ ಇಂಟರ್ನೆಟ್ ಸರ್ವಿಸ್ ಫಾರ್ ರಿಮೋಟ್ ಅಡ್ಮಿನಿಸ್ಟ್ರೇಷನ್ ಈಸ್, ಇದಕ್ಕೆ ಟೆಲ್ನೆಟ್ ಅಂತ ಹೇಳ್ತೀವಿ. ಆಪ್ಷನ್ ನಂಬರ್ 4 ಈಸ್ ದ ಕರೆಕ್ಟ್ ಆನ್ಸರ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಆ್ಯನ್ ಆಕ್ಟಲ್ ನಂಬರ್, ಆಕ್ಟಲ್ ನಂಬರ್ ಅಂದರೆ ಆಕ್ಟಲ್ ಅಂದರೆ ಫ್ರೆಂಡ್ಸ್ ಇದು 8 ಅಂತ ಹೇಳ್ತೀವಿ. ಆಕ್ಟಲ್ ಅಂತ ಕೌಂಟ್ ಮಾಡೋದಂದರೆ 0 to 7 ಏನಿದೆ ಅಲ್ಲ ಇದು 8 ನಂಬರ್ಸ್ ಆಗುತ್ತೆ, 0 to 7. ಸೊ 0ನಿಂದ 7 ಈ ರೇಂಜ್ ಒಳಗಡೆ ಇರುವಂತಹ ನಂಬರ್ಸ್ ಆಕ್ಟಲ್ ನಂಬರ್ಸ್ ಆಗಿರುತ್ತವೆ. ಔಟ್ ಆಫ್ ರೇಂಜ್ ಏನಾಗಿರ್ತಾವಲ್ಲ ಇದಕ್ಕೆ ನಾವು ಆಕ್ಟಲ್ ನಂಬರ್ ಅಂತ ಹೇಳೋದಿಲ್ಲ. ಸೊ ಅವು ಆಕ್ಟಲ್ ನಂಬರ್ ಯಾವುದು ಇಲ್ಲ ಅಂತ ಕಂಡು ಮಾಡೋದಿದೆ ನೋಡಿ, 274. ಓಕೆ, ಸೊ 0 to 7ನಲ್ಲಿ ಈ ರೇಂಜ್ನಲ್ಲಿ ಬರುತ್ತದೆ. 6, 7, 8 ಈ ರೇಂಜಲ್ಲಿ 6 ಬರುತ್ತೆ, 7 ಬರುತ್ತೆ, ಬಟ್ 8 ಏನಿದೆಯಲ್ಲ ಬರೋದಿಲ್ಲ. ಸೊ ಇದು ಒಂದು ಆಪ್ಷನ್ ಬಿ ಒಂದಿದೆ. ನೆಕ್ಸ್ಟ್ 149 ಇದನ್ನು ಕೂಡ ಈ ರೇಂಜಲ್ಲಿ ಬರುತ್ತದೆ. ನೆಕ್ಸ್ಟ್ 149 ಅಷ್ಟೇ ಬರುತ್ತದೆ, 9 ಕೂಡ ಔಟ್ ಆಫ್ ರೇಂಜ್ ಆಗುತ್ತದೆ. 144 ಬಂದುಬಿಟ್ಟು 0 to 7 ರೇಂಜಲ್ಲಿ ಬರುತ್ತದೆ. ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಬೋತ್ ಬಿ ಆ್ಯಂಡ್ ಸಿ, ಆಪ್ಷನ್ ನಂಬರ್ 4. So the next question is which of the following is not valid binary number. ಫ್ರೆಂಡ್ಸ್ ಬೈನರಿ ನಂಬರ್ ಅಂತಂದರೆ 0 ಅಥವಾ 1 ಎರಡೇ ನಂಬರಲ್ಲಿ ಇರಬೇಕು, 0 ಅಥವಾ 1, 2, 3, 4, 5 ಇದು ಬರೋದಿಲ್ಲ. ಸೊ ಇದರಲ್ಲಿ ಯಾವುದು ವ್ಯಾಲಿಡ್ ಬೈನರಿ ನಂಬರ್ ಇಲ್ಲ ಅಂತ ಕೇಳ್ತಾ ಇದೆ ನೋಡಿ. 1011 ಇದು ವ್ಯಾಲಿಡ್ ಇದೆ, 1100 ಇದನ್ನು ಕೂಡ ವ್ಯಾಲಿಡ್ ಇದೆ, 1002 ಅಂತ ಇದೆ. ಸೊ ದಿಸ್ ಈಸ್ ನಾಟ್ ಅ ವ್ಯಾಲಿಡ್ ಬೈನರಿ ನಂಬರ್. ಸೊ 4 times 1 ಇದು ಏನು ವ್ಯಾಲಿಡ್ ಬೈನರಿ ನಂಬರ್. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಥರ್ಡ್ ಆಪ್ಷನ್ 1002. ಫುಲ್ ಫಾರ್ಮ್ ಆಫ್ BCC ಇನ್ ಇಮೇಲ್ ಕಂಪೋಸಿಷನ್ ಈಸ್, BCC ಫುಲ್ ಫಾರ್ಮ್ ಅಂತ ಕೇಳಿದ್ದಾರೆ ಫ್ರೆಂಡ್ಸ್. ಇದಕ್ಕೆ ಬಂದುಬಿಟ್ಟು ಬ್ಲೈಂಡ್ ಕಾರ್ಬನ್ ಕಾಪಿ ಅಂತ ಹೇಳ್ತೀವಿ. ಇದಕ್ಕೆ ಇಮೇಲ್ನಲ್ಲಿ ಇರುತ್ತದೆ ಫ್ರೆಂಡ್ಸ್, BCC ಅಂತ ಇರುತ್ತವೆ. ಸಮೇಷನ್ ಇದೊಂದು ಸಿಂಬಾಲ್ ಈಸ್ ಯೂಸ್ಡ್ ಫಾರ್ ಡ್ಯಾಶ್ ಇನ್ MS Excel. MS Excelನಲ್ಲಿ ಈ ಸಿಂಬಾಲನ್ನು ಎದಕ್ಕೆ ಬಳಕೆ ಮಾಡ್ತಾರೆ ಅಂದರೆ ಅಟ್ಟು ಸಮ್ ಸಲುವಾಗಿ ಯೂಸ್ ಮಾಡ್ತೀವಿ. ಇನ್ ವಿಂಡೋಸ್
we go to dash option in the control panel to uninstall a program from our computer. ನಾವು ಕಂಪ್ಯೂಟರ್ನಲ್ಲಿ ಇನ್ಸ್ಟಾಲ್ ಮಾಡಿರುವಂತಹ ಸಾಫ್ಟ್ವೇರ್ಸನ್ನು ಅನ್ಇನ್ಸ್ಟಾಲ್ ಮಾಡಬೇಕಾದ್ರೆ ವಿಂಡೋಸ್ನಲ್ಲಿ ಯಾವ ಆಪ್ಷನ್ಗೆ ಹೋಗ್ತೀವಿ ಅಂದರೆ ಪ್ರೋಗ್ರಾಮ್ಸ್ ಆ್ಯಂಡ್ ಫೀಚರ್ಸ್. ನೀವು ನೋಡಿ ಸ್ಟಾರ್ಟ್ ಮೇಲೆ ಹೋಗಿ ಕಂಟ್ರೋಲ್ ಪ್ಯಾನಲ್ಗೆ ಹೋಗಿ ಕಂಟ್ರೋಲ್ ಪ್ಯಾನಲ್ ಮೇಲೆ ಅಲ್ಲಿ ಪ್ರೋಗ್ರಾಮ್ ಆ್ಯಂಡ್ ಫೀಚರ್ಸ್ ಅಂತ ಇರುತ್ತದೆ. ಅಲ್ಲಿಂದ ನೀವು ಇನ್ಸ್ಟಾಲ್ ಮಾಡಿರುವಂತಹ ಸಾಫ್ಟ್ವೇರ್ಸನ್ನು ಅನ್ಇನ್ಸ್ಟಾಲ್ ಮಾಡ್ಬೋದು. ಫ್ರೆಂಡ್ಸ್, ಡೆಡ್ ಬಟನ್ ಈಸ್ ಯೂಸ್ಡ್ ಟು ರೀಫ್ರೆಶ್ ದ ವಿಂಡೋ ಇನ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್. ಈಗ ನಾವು ಸಿಸ್ಟಮನ್ನು ರೀಫ್ರೆಶ್ ಮಾಡ್ತೀವಿ. ಒಂದು ಮೌಸ್ ಯೂಸ್ ಮಾಡಿ ರೈಟ್ ಕ್ಲಿಕ್ ಮಾಡಿ ರಿಫ್ರೆಶ್ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀವಿ. ಇಲ್ಲ ಡೈರೆಕ್ಟ್ ಕೀಬೋರ್ಡ್ ಮೇಲೆ ಅಂತಂದರೆ F5 ಕೀಯನ್ನು ಯೂಸ್ ಮಾಡಿ ರಿಫ್ರೆಶ್ ಮಾಡ್ತೀವಿ ಸಿಸ್ಟಮ್. ನೆಕ್ಸ್ಟ್ ಕ್ವಶನ್, ದ ಫೈಲ್ ಎಕ್ಸ್ಟೆನ್ಷನ್ ಆಫ್ MS ವರ್ಡ್ ಫೈಲ್ ಈಸ್. MS ವರ್ಡ್ ಫೈಲ್ ಏನಿದೆಯಲ್ಲ .doc ಅಂದರೆ ಡಾಕ್ಯುಮೆಂಟ್. ಸೊ ಆಪ್ಷನ್ 2 ಈಸ್ ಕರೆಕ್ಟ್. ಫ್ರೆಂಡ್ಸ್, ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಇದೆ. ನೆಕ್ಸ್ಟ್ ಕ್ವಶನ್, ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್, ಫೋರ್ತ್, ಫಿಫ್ತ್. ಓಕೆ, ಸೊ ಇಲ್ಲಿ ಫಸ್ಟ್ ಜನರೇಷನ್ನಲ್ಲಿ ಬಂದುಬಿಟ್ಟು ನಾವು ಟ್ರಾನ್ಸಿಸ್ಟರ್ಸನ್ನು ಯೂಸ್ ಮಾಡ್ತಿದ್ದೇವೆ. ಓಕೆ, ಟ್ರಾನ್ಸಿಸ್ಟರ್ಸ್ ಟ್ರಾನ್ಸಿಸ್ಟರ್ ಅಲ್ಲ, ವೆಕ್ಯೂಮ್ ಟ್ಯೂಬ್ಸ್. ಫಸ್ಟ್ ಜನರೇಷನ್ನಲ್ಲಿ ವೆಕ್ಯೂಮ್ ಟ್ಯೂಬ್ಸ್ ಯೂಸ್ ಮಾಡ್ತಾರೆ. ಅದಕ್ಕೆ ಸೆಕೆಂಡ್ ಜನರೇಷನ್ನಲ್ಲಿ ಟ್ರಾನ್ಸಿಸ್ಟರ್ಸ್ ಆವಾಗ ಯೂಸ್ ಮಾಡ್ತಿದ್ರು. ನೆಕ್ಸ್ಟ್ ಥರ್ಡ್ ಜನರೇಷನ್ನಲ್ಲಿ ಬಂದುಬಿಟ್ಟು ಇಂಟಿಗ್ರೇಟೆಡ್ ಚಿಪ್ಸ್, IC ಅಂತಂದ್ವಿ, ಇಂಟಿಗ್ರೇಟೆಡ್ ಚಿಪ್ಸ್ ವಿತ್ SSI ಮತ್ತು MSI ಟೆಕ್ನಾಲಜಿನಿಂದ. ಮತ್ತು ಫೋರ್ತ್ ಜನರೇಷನ್ನಲ್ಲಿ ಇಂಟಿಗ್ರೇಟೆಡ್ ಚಿಪ್ಸ್ ವಿತ್ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್, ಈ ಥರ ಏನೋ ಇದರದ್ದು ಫುಲ್ ಫಾರ್ಮ್ ಇದೆ, VLSI ಅಂತ. ಸೊ ಇದು ಆಗುತ್ತದೆ. ಹಾಗೂ ಫಿಫ್ತ್ ಬಂದುಬಿಟ್ಟು ಇಂಟಿಗ್ರೇಟೆಡ್ ಚಿಪ್ಸ್ ವಿತ್ ULSI ಟೆಕ್ನಾಲಜಿಯನ್ನು ಯೂಸ್ ಮಾಡ್ತೀವಿ. ಸೊ ಇದಕ್ಕೆ ಕರೆಕ್ಟ್ ಆಪ್ಷನ್ ಬಂದುಬಿಟ್ಟು ಆಪ್ಷನ್ ನಂಬರ್ 3 ಈಸ್ ದ ಕರೆಕ್ಟ್ ಆಪ್ಷನ್. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, dash was the first commercial computer used in the United States. ಕಮರ್ಷಿಯಲ್ ಕಂಪ್ಯೂಟರ್ US ಸ್ಟೇಟ್ನಲ್ಲಿ ಯೂಸ್ ಮಾಡಿದ ಕಮರ್ಷಿಯಲ್ ಕಂಪ್ಯೂಟರ್ ಫಸ್ಟ್ ಟೈಮ್ ಯೂಸ್ ಮಾಡಿದ್ದು ಅಂದರೆ ಆಪ್ಷನ್ ನಂಬರ್ 2 ಯುನಿವ್ಯಾಕ್ ಅಂತ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಹೆಲ್ಪ್ಸ್ ಟು ಆಟೋಮೇಟ್ ಅ ಫ್ರೀಕ್ವೆಂಟ್ಲಿ ಯೂಸ್ಡ್ ಸೀರೀಸ್ ಆಫ್ ಕಮಾಂಡ್ಸ್ ಅಂತ ಇದೆ. ಸೊ ಇದಕ್ಕೆ ಪ್ರಾಪರ್ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಟೆಂಪ್ಲೇಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್, ನವ ಡೇಸ್ ಕನ್ನಡ ಟೆಕ್ಸ್ಟ್ ಇನ್ ಇಂಟರ್ನೆಟ್ ಆರ್ ವೆಬ್ ಈಸ್ ಅವೈಲೇಬಲ್ ಇನ್ UTF ಫಾರ್ಮ್ಯಾಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ದ ಸೈಜ್ ಆಫ್ IPv6 ಈಸ್. ಸೊ ಇದಕ್ಕೆ 128 ಬಿಟ್ಸನ್ನು ಇರುತ್ತದೆ. ಸೊ ದ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಕ್ವಶನ್ ಈಸ್, ಐಡೆಂಟಿಫೈಯಿಂಗ್ ಪ್ರಾಬ್ಲಮ್ ಆ್ಯಂಡ್ ಸಾಲ್ವಿಂಗ್ ಸ್ಟೆಪ್ ಬೈ ಸ್ಟೆಪ್ ಈಸ್ ನೋನ್ ಆ್ಯಸ್ ಅಲ್ಗೋರಿದಮ್ ಅಂತ ಹೇಳ್ತೀವಿ. ಓಕೆ, ಸೊ ಫ್ರೆಂಡ್ಸ್, ಒಂದಿಷ್ಟು ಕಂಪ್ಯೂಟರ್ ಸೆಕ್ಷನ್ನಲ್ಲಿ ಇರುವಂತಹ ಕ್ವಶನ್ಸನ್ನು ಸರಿಯಾದ ಆನ್ಸರನ್ನು ನೀಡಿದ್ದೇನೆ. ಸೊ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ಗೇನು ಕೂಡ ನೀವು ಶೇರ್ ಮಾಡ್ಬೋದು. ಓಕೆ, ಸೊ ಫ್ರೆಂಡ್ಸ್, ಒಂದು ವೇಳೆ ವಿಡಿಯೋ ಲೈಕ್ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಥ್ಯಾಂಕ್ ಯು.